ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಲಾಗ್ ಶುರು ಮಾಡಿ ನೋಡ್ರಿ. ಭಾಳ ದಿನದ ಲಾಗ್ ಚಾಲು ಮಾಡಿರಲಿಲ್ಲ, ಇವಾಗ ಮಾಡೀನಿ. ಎಲ್ಲರಿಗೂ ಮಹಾನವಮಿ ಹಬ್ಬದ ಶುಭಾಶಯಗಳು. ಇದು ನವರಾತ್ರಿ 9ನೇ ದಿನದ ಮೊದಲ ದಿನ. ಬಿಳಿಯ ಬಟ್ಟೆ, ಬಿಳಿಯ ಸೀರೆ ಇಟ್ಕೊಂಡು ಹೋಗಿನಿ. ಮರುದಿವ್ಸ ನಾನು ಕಂಟಿನ್ಯೂ ಮಾಡಿಲ್ಲ ಲಾಗ. 2ನೇ ದಿನ ಇದು ಕೆಂಪು ಸೀರೆ ಇಟ್ಕೊಂಡು ಹೋಗಿ ಲಾಗ್ ಮಾಡಿದ್ದೀನಿ. ಪೂಜೆ ಮಾಡಿದೆ. ಎಲ್ಲ ನನಗಿಂತ ಮುಂಚೆ 4:15 5 ಗಂಟೆಗೆ ಬಂದ ಪೂಜೆ ಮಾಡಿ ಹೋಗಿದ್ರು. ನನಗೆ ಲೇಟ್ ಆಗ್ತು. ಲೇಟ್ ಮಾಡಿ ಬಂದು ನಾನು ಪೂಜೆ ಮಾಡಿದೆ. ಕೆಲವೊಂದು ಜನರು ಲಿಂಬೆ ಹಣ್ಣಿನ ದೀಪ ಹಚ್ಚಿ ಹೋಗಿದ್ರು. ನಾನು ಲಿಂಬೆ ಹಣ್ಣಿನ ದೀಪ ಹಚ್ಚಿದೆ. ಎಲ್ಲರೂ 2 5 ಬೆಡ್ಕೊಂಡು ನಂಗೆ ಬಂದು ಹಚ್ಚಿ ಹೋಗ್ತಾರೆ. ನಮ್ಮಲ್ಲಿರುವಂಥ ನಿವಾದಿ ಸಕ್ಕರೆ ಪುಟಾಣಿ ಇಲ್ಲಾಂದ್ರೆ ಬಾಳೆಹಣ್ಣು ನಮ್ಮ ಮನೆಗೆ ಏನಿರುತ್ತೆ ಅಂತಂದು ನಿವಾದಿ ತೋರಿಸಿದ್ರೆ ಆಯಿತು. ಕೆಲವೊಂದು ಜನ ಇದಿರ್ತಾವಲ್ಲ ಹತ್ತಿ ಹಳ್ಳಿಯಿಂದ ಅದು ಹಾರ ಥರ ಮಾಡಿ ಅದು ಹಾಕಿದರು. ಒಬ್ಬೊಬ್ರು ಏನು ಮಾಡ್ತಾರೆ, ದಾರನ ಸುತ್ತಿದ್ರು. ನಾನೇ ದಾರಾನ ಸುತ್ತಿಲ್ಲ. ದಾರ ಸುತ್ತಬಾರ್ದು ಅಂತೇಳಿ ನನಗೆ ಗೊತ್ತಿಲ್ಲ ದಾರ ಯಾಕೆ ಸುತ್ತಾರೆ ಅನ್ನೋದು. ನಾನು ದಾರ ಸುತ್ತಲಿಲ್ಲ. ಭಾಳ ಜನ ದಾರ ಸುತ್ತಿ 5 9 ದಾರ ಸುತ್ತಿಯಾರು. ನಾನೆಲ್ಲ ರಂಗೋಲಿ ಅಷ್ಟು ಬಿಟ್ಟು ನಿವಾದಿಯನ್ನು ತೋರಿಸಿ ನಾನು ಹೋಗ್ತಿದ್ನಿ ದಿನಾಲು. ಆವತ್ತೇ ನಾನು ಮತ್ತು ನಮ್ಮ ಮಮ್ಮಿ ಬಬ್ಲಾದಿ ಹೋಗಿದ್ದು. ಮುಂಜಾನೆ 8 ಬಸ್ಸಿಗೆ ಹೋಗಿದ್ದು. ಮತ್ತು ಅದೇ ಬಸ್ಸಿಗೆ ವಾಪಸ್ ಬಂದು ಅದಕ್ಕೆ ಎಲ್ಲ ಕಡೆ ವಿಡಿಯೋ ಮಾಡ್ಕೊಳ್ಳೋದಾಗಲಿಲ್ಲ. ಬರೋಬ್ಬರ ಎಲ್ಲ ಕಡೆ ಸ್ವಲ್ಪ ಮಾಡ್ಕೊಂಡು ಜಲ್ದಿನ ಬಂದುಬಿಟ್ಟು ಬರೋ ಅಷ್ಟರಲ್ಲಿ ಬಸ್ ಚಾಲೂ ಮಾಡಿಬಿಟ್ಟಿದ್ರು. ಅಷ್ಟೊತ್ತನೇ ಬಂದುಬಿಟ್ಟು ಸ್ವಲ್ಪ ಲಾಗ್ ಮಾಡ್ಕೊಂಡಿವಿ. ಇದನ್ನೆಲ್ಲ ಇದೇ ಫಸ್ಟ್ ಸಾರಿ ನಾನು ಹೋಗಿದ್ದು ಬಬ್ಲಾದಿಗೆ. ನೋಡಿ ಇಲ್ಲೆಲ್ಲ ಯಾರೆಲ್ಲ ಎಣ್ಣೆ ಹಾಕ್ತಾರು, ಯಾರೆಲ್ಲ ದಾರು ತೀರ್ಥ ಅಂತ ಹೇಳಿ ಅದನ್ನು ಹಾಕ್ತಾರು. ಅಲ್ಲಿ ಮುಗಿಸೊಂದು ನಾವು ಕೊಗೋಟ್ನವರ ಎಲ್ಲಮಗೆ ಬಂದು ಭಾಳ ರಶ್ ಇತ್ತು. ಅವತ್ತು ಮಂಗಳವಾರ ಆಗಿತ್ತು. ಸ್ವಲ್ಪ ಎಲ್ಲ ಕಡೆ ವಿಡಿಯೋ ಮಾಡ್ಕೊಂಡು ಮಳೆ ಒಂದು ಚಿಟಿ ಚಾಲೂ ಇತ್ತು. ಮುಗಿಸೊಂದು ಬಂದುಬಿಟ್ಟೆ ಮನೆಗೆ ರೀ. ಇದು ಮಾರನೇ ದಿನ ಬಂದು ನಾನು ಏನು ವಿಡಿಯೋದು ಮಾಡ್ಕೊಳ್ಳಿಲ್ಲ. ಇದು ಹಳದಿ ಡೇ ದಿವಸ. ಇದು ಅಷ್ಟೇ ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ. ಮಳೆ ಒಂದಿತ್ತು, ಜೋರಿತ್ತಲ್ಲ, ಅದಕ್ಕೆ ಅಷ್ಟೇ ಹೋಗಿ ಫೋಟೋ ತೊಗೊಂಡು ಬಂದೆ. ಇದೊಂದು ಕ್ಲಿಪ್ಪಿಂಗ್ ಇತ್ತು, ನನ್ನ ಕಡೆ ನೋಡಿರಲಿಲ್ಲ. ಇವಾಗ ಹಾಕತ್ತೀನಿ. ಅದನ್ನು ಹಿಡಿಯೋಗಿಲ್ಲ ತಿಳ್ಕೊಂಡಿದ್ನಿ. ಇತ್ತು ಈ ಸೀರೆ ಮೇಲಿಂದ ನಮ್ಮವೇನ ಅಷ್ಟಿಷ್ಟ ಸಿಂಪಲ್ ಅದ ಬಿಡಿ ಸೀರೆ. ಏನು ಹೇಳ್ಕೊಳ್ಳೋ ಅಂಥವೇನಿಲ್ಲ. ಇವತ್ತು ಬಂದ 5 ಸುತ್ತು ಹಾಕಿ ಹಾಕತ್ತೀನಿ ರೀ. ಎಲ್ಲ ಜನ ಬಂದು ಹೋಗಿದ್ರು. ನಮಗೆ ಲೇಟಾಗಿತ್ತು. ಇದು ಮಾರನೇ ದಿನ ಹಳದಿ ದಿನ. ಅಲ್ಲಿ ಬಂದಂಥ ಜನ ಫೋಟೋ ತೊಗೊಂಡು ನನ್ನ ಜೊತೆ ಸ್ವಲ್ಪ ಜಲ್ದಿ ಹೋಗಿದ್ದೆ ನಾನು. ಆಮೇಲೆ ಸ್ವಲ್ಪ ಲೇಟ್ ಮಾಡುವಾದ ನಂತರ ಮನೆ ಮುಂದಿನವ್ರು ಏನು ಮಾಡ್ತಾರೆ, ಅವೆಲ್ಲ ದೀಪ ಆರತಿ ಎಲ್ಲ ಒಗೆದಿರ್ತಾರೆ. ಆರದ್ದೆಲ್ಲ ಸ್ವಚ್ಛ ಮಾಡಿಟ್ಟಿರ್ತಾರೆ. ನಾನು ಗಾಳಿ ಬಿಟ್ಟಿತ್ತು, ಆರತಿತ್ತು. ಸ್ವಲ್ಪ ಅಡ್ಕೊಂಡು ಆರತಿ ಮಾಡಿದೆ. ಹಾಗೆ ಇದು ಹಸಿರು ಸೀರೆ ದಿನ ಮುಂಜಾನೆ ಬೇಗ ಬಂದಿದ್ದೆ. ಬಂದು ಸ್ವಲ್ಪ ರಂಗೋಲಿ ಬಿಟ್ಟು ಎಲ್ಲ ಕಡೆ ನೀರು ಹಾಕಿ ನಿಂಬೆಹಣ್ಣಿಂದ 2 ದೀಪ ಹಚ್ಚಿ ನಿವಾಳಿ ತೋರಿಸಿ ಆರತಿ ಮಾಡಿದೆ. ಎಲ್ಲರೂ ಜನ ಬಂದಂಥವ್ರವರು ನೀರು ಹಾಕಿ ಉಪ್ಮಾ ಹಚ್ಚಿ ಒಬ್ರಿಗೊಬ್ರು ಎಲ್ಲರೂ ಉಪ್ಮಾ ಹಚ್ಕೊಳತ್ತಿದ್ದು. ಅವ್ರು ತಂದಂಥ ನೈವೇದ್ಯಮ್ಮ ಕುಡ್ದು ಅವ್ರಿಗೆ ನಾವು ಕುಡ್ದು ಒಬ್ರಿಗೊಬ್ರಿಗೆ ಉಪ್ಮಾ ಹಚ್ಕೊಂಡು 5 ಸುತ್ತು ಹಾಕಿದೆ ನಾನು. ಅವತ್ತು 6 ಗಂಟೆ ಆಗಿತ್ತು. 6 ಗಂಟೆಗೆ ಹೋಗಿದ್ದೆ ನಾನು. ಅಂದರೂ 4:15 ಬಂದು ಜನ ಪೂಜೆ ಮಾಡಿ 4:15 ಅಂದರೆ ಪೂಜೆ ಮಾಡಿ ಹೋಗಿರ್ತಾರೆ. ಇಲ್ಲಿ ನಾನು ಒಬ್ರಿಗೊಬ್ರಿಗೆ ಅವರ ಮನೆ ಬಾಜುಕಿನವರಲ್ಲೇ ಅವ್ರಿಗೆ ಎಷ್ಟು ಉಪ್ಮಾ ಹಚ್ಚಿದೆ. ನಾವು ತಂದಂಥ ಸಕ್ಕರೆ ನಿವಾದಿ ಒಬ್ರಿಗೊಬ್ರು ಕೊಟ್ಟು ಹೊತ್ತಿನ ಪೂಜೆ ಮುಗಿಸಂದ ಆರತಿ ಮಾಡಿ ಮನೆಗೆ ಬಂದರೆ. ಮರುದಿನ ನಾವು ದೇವ್ರು ಹೊಂಟಿದ್ದು. ನಮ್ಮ ಮನೆ ದೇವ್ರು ಅಂತ ಕೌಸಲ್ ಸಿದ್ಧಾಂತಕ್ಕೆ ಹೊಂಟಿದ್ದು. ಹೋಗೋ ಮುಂದೆ ದಾರಿ ಒಳಗೆ ಒಂದು ದೇವಸ್ಥಾನ ಇತ್ತಿದ್ದು, ಯುರೋಪ ದೇವಸ್ಥಾನ. ಇಲ್ಲಿ ಹೋಗಿ ದರ್ಶನ ತೊಗೊಂಡು ಬಂದು. ಇಲ್ಲಿ ಭಾಳ ಜನ ಬಂದಿದ್ದರು.
ಅಲ್ಲೊಂದು ಫೋಟೋ ಅಷ್ಟು ತೊಗೊಂಡು ಮತ್ತು ಕರ್ಸಂಡಿಗೆ ಹೊಂಟು ನಾವು. ಕರ್ಸಂಡಿಗೆ ಹೋಗೋ ಮುಂದೆ ದಾರಿ ಮುಂದೆ ದೊಡ್ಡ ದೊಡ್ಡ ಗುಡ್ಡ ಭಾಳ ಹತ್ತವ್ರಲ್ಲೆಲ್ಲ, ಬರೀ ಗುಡ್ಗಾಡು ಪ್ರದೇಶ ಇದ್ದಂಗೆ ಐತಿ. ಅದೆಲ್ಲ ಒಂದು ವ್ಯೂ ತೊಗೊಂಡು ವಿಡಿಯೋ ಮಾಡ್ಕೊಂಡು ಅದು ರೀ ದೊಡ್ಡ ದೊಡ್ಡ ಗುಡ್ಡಿದ್ದು ನೋಡೋಕೆ ಚೆಂದ ಅನಿಸ್ತು. ಆಮೇಲೆ ನಾವು ಒಂದು ಕಾರ್ ಗಾಡಿ ಮಾಡ್ಕೊಂಡು ಹೋಗಿದ್ದು, ನಾನು ಮೇರಿ ಅವ್ವ ಸರ ಈ ಕೃಷ್ಣ ಸಿದ್ಧಾಂತ ದೇವಸ್ಥಾನ ಒಳಗಡೆ ಎಲ್ಲ ಕುಲ್ಲಾಣಿಂದ ಬಂದಾಗ ಇದು ದೇವಸ್ಥಾನ ಕೃಷ್ಣ ಸಿದ್ಧನಾಥ ದೇವಸ್ಥಾನ. ಇದು ನಾವು ಬಂದಾಗ ಭಾಳ ಜನ ಎಲ್ಲ ಇದ್ದರು. ಇದು ಮೈರಿ ಅಕ್ಕ ಅಂಟಿಸಾಕತ್ತಿಳು, ಅದು ಕುಂಟ್ರು ಅದು ಇತ್ತು ಹಂಗೆ ಅಂಟಿಸಾಕತ್ತಿಳು. ಮನೆಗೆ ಎಣ್ಣೆ ಹಚ್ಚಿ ಅಂಟಿಸ್ಬಿಟ್ರು ಅಲ್ಲಿ ಮತ್ತು ಎಣ್ಣೆ ಇತ್ತಲ್ಲಿ ಎಣ್ಣೆ ಹಚ್ಚಿಸ್ಕೊಂಡು ನಾವು ಮತ್ತೊಮ್ಮೆ ದರ್ಶನ ತೊಗೊಂಡು ಈ ದರ್ಶನ ಮುಗಿಸೋದು ನಾವು ಬಂದಾಗ ಯಾರೂ ಇಲ್ಲಾಗಿದ್ರು. ಆಮೇಲೆ ಜನ ಬಂದರು, ನಂಬರ್ ಹತ್ತಿತ್ತು. ಅವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ಕೊಂಡು ಬಂದು ಅಲ್ಲಿ ಮುಗಿಸೋದು ನಾವು ಭೋಜ್ಲಿಂಗ ಪೂರ್ತಿ ಗುಡ್ಡದಾಗ ಐತಿದ್ದಾರೆ. ಹೇಳ್ಬೇಕಂದ್ರೆ ಕರ್ಸೂನ್ ಸಿದ್ಧಾರ್ಥದಿಂದ 25 ಕಿಲೋಮೀಟ್ರ್ ಐತಿ. ಯಾವಾಗ ಬಂದಿರಲಿಲ್ಲ ದೇವಸ್ಥಾನಕ್ಕೆ, ಇದು ಫಸ್ಟ್ ಸಲ ನಾವು ದೇವಸ್ಥಾನಕ್ಕೆ ಬಂದಿದ್ದಿದೆ. ಭಾರಿ ಮಸ್ತ್ ದೇವಸ್ಥಾನ ಇದು. ಭೋಜ್ಲಿಂಗ ಅಂತೇಳಿ ಜನ ಭಾಳ ನಮ್ಮ ಊರನವರೆಲ್ಲ ಬರ್ತಾರೆ ಇಲ್ಲಿ ಭೋಜ್ಲಿಂಗ ಅಂತೇಳಿ ನೋಡ್ಕೊಂಡು ಹೋಗ್ಬೇಕಂತೇಳಿ ಬಂದಿದ್ದು. ಪೂರ್ತಿ ಗುಡ್ಡದಾಗ ಅಂದ್ರೆ ಏನು ಗುಡ್ಡ, ಭಾರಿ ಗುಡ್ಡ ಐತಿ. ಮತ್ತು ಇಲ್ಲೆಲ್ಲ ದೇವಸ್ಥಾನ ಬಾಜುಕೆಲ್ಲ ಕರಡಿಗಳು ಹಚ್ಚಾರ ದೊಡ್ಡ ದೊಡ್ಡ. ನಾನು ವಿಡಿಯೋ ಮಾಡತ್ತೀನಿ. ಅಲ್ಲಿ ಜನ ಬಂದವ್ರಂತ ಊಟಕ್ಕೆ ಕೊಡತ್ತಿದ್ರು ಭಕ್ತಾದಿಗಳು, ಊಟಕ್ಕೆ ಮಾಡಿಸಿರ್ತಾರೆ. ಊಟಕ್ಕೆ ಮಾಡಿಸಿದ್ರು. ನಾನು ಹಂಗೆ ಎಲ್ಲ ವಿಡಿಯೋ ಮಾಡ್ಕೊಂಡು ಇದು ದೇವಸ್ಥಾನದ ಹಿಂದ್ಗಡೆ ಇದೆಲ್ಲ ಇಲ್ಲಿ ಎಲ್ಲ ಕನ್ನಡಿ ಹಾಕಿದ್ರು. ಏನೋ ಕಟ್ಟಡ ಚಾಲೂ ಐತಿ. ಈ ಸೈಡ್ ಎಲ್ಲ ಕಟ್ಟಡ ಮಾಡತ್ತಾರು. ಹಾಗೆ ಮುಂದ್ಗಡೆ ಇಲ್ಲೆಲ್ಲ ನೋಡುವಂಗೈತಿ ಪ್ಲೇಸ. ಕರೆ ಹೋಗ್ಬೇಕಾದ್ರೆ ಭಾರಿ ಎತ್ತರ ಸ್ಥಾನದಾಗ ಐತಿ. ನಾವು ಬೀಳ್ತೀವಿ ಏನಪ್ಪ ಅಂತ ಹಂಗೆ ಆ ನಮ್ಮನೆ ಅನಿಸಿತ್ತು. ಇಲ್ಲೊಂದು ಫೋಟೋ ತೊಗೊಂಡು ಆಮೇಲೆ ಹೊರಗಡೆ ಇದು ಮುಂದ್ಗಡೆ ಹಾಗೆ ಏನು ಮಾಡಿದೆ, ಹೊರಗಿನ ವ್ಯೂ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡಿಕೊಂಡೆ. ಭಾರಿ ಮಸ್ತ್ ದೇವಸ್ಥಾನ, ನೋಡುವಂಥ ಪ್ಲೇಸ್ ಇದು. ಒಂದು ಯಾತ್ರಾ ಸ್ಥಳನ ಐತಿದು. ಇದು ಫಸ್ಟ್ ಸಲ ನಾವು ಇಲ್ಲಿ ಬಂದಿದ್ದು. ಇಲ್ಲಿ ಮುಂದ್ಗಡೆ ಒಂದು ಆನೆದ ಕೆತ್ತನೆ ಮಾಡ್ಯಾರು ಕಲ್ಲಿನಿಂದ. ಈ ಮುಂದ್ಗಡೆ ಹೋಗಿ ನಾವೇನು ಮಾಡಿದ್ವಿ, ಮತ್ತೊಮ್ಮೆ ನಾವು ಬಂದಂತಹ ದಾರಿ ನೋಡ್ಬೇಕಂತೇಳಿ ಅಲ್ಲಿ ಮುಂದ್ಗಡೆ ಹೋಗಿ ವಿಡಿಯೋ ಮಾಡ್ಕೊಂಡು, ಆದರೂ ಇಷ್ಟು ಗುಡ್ಡು ಎತ್ತರ ಮೇಲೆ ಬಂದಿದ್ರು ನಾವು. ಇಷ್ಟು ಮೇಲೆ ಇತ್ತು, ಇಷ್ಟು ಸಣ್ಣ ಎಲ್ಲ ಕಾಣಿಸ್ತಿದ್ವು. ಅಷ್ಟು ಎತ್ತರ ಸ್ಥಾನದಾಗೈತಿ. ಭಾರಿ ಚಂದ ಅನಿಸ್ತು ನಮಗೆ, ನೋಡುವಂಗೆ ಅನಿಸ್ತು ಪ್ಲೇಸ್ ಇದು. ಅಲ್ಲಿ ಮುಗಿಸೋದು ಮರುದಿವಸ ನಾವು ಮತ್ತು ಯಥಾ ಪ್ರಕಾರ ನಮ್ಮ ನವರಾತ್ರಿ ಪೂಜೆ ಚಲಾಗಿತ್ತು. ಅವತ್ತು ಲೇಟ್ ಭಾಳ ಆಗಿತ್ತು ನನಗೆ. ಪೂಜೆ ಎಲ್ಲರೂ ಬಂದು ಮಾಡಿ ಹೋಗಿದ್ರು. ನನಗೆ ಲೇಟಾಗಿತ್ತು, 6:30 ಆಗಿತ್ತು. ಅವತ್ತು ಪೂರ್ತಿ ಬೆಳಕಾಗಿತ್ತು. ಮತ್ತು ಪೂಜೆ ಅಷ್ಟು ಮಾಡಿಕೊಂಡು ಕೈ ಸುತ್ತಾಕಿ ಹೋಗಿ ಮನೆಯ ಕೆಲಸ ಮಾಡಬೇಕು. ಅವತ್ತು ನೀರು ಬಂದಿದ್ದು, ಅದಕ್ಕೆ ಲೇಟ್ ಆಯಿತು. ನೀರು 4 ದಿವ್ಸಕ್ಕೊಮ್ಮೆ ನಮ್ಮಲ್ಲಿ ನೀರು, ಅದಕ್ಕೆ ಲೇಟ್ ಆದೈತೆ ನನಗೆ. 4 ದಿವ್ಸಕ್ಕೊಮ್ಮೆ ಮನೆಯಾಗ ನೀರು ಟೀಪ ನೀರು ಕೊಡ ತೊಳ್ಕೊಂಡು ನೀರು ತುಂಬಬೇಕಾಗ್ತೈತಿ. ಅದಕ್ಕೆ ಲೇಟ್ ಆಯ್ತು ನನಗೆ ಬರೋಕೆ. ನನ್ನ ಲಾಗ್ ಹೇಗೆ ಅನಿಸ್ತಿದೆ ಹೇಳಿ ಪ್ಲೀಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿ. ಅಲ್ಲಿಂದ ದಿನಾಲೂ ಬರೋ ಮುಂದೆ ನಾನು ಬನ್ನಿ ತಪ್ಪಲ ಹರ್ಕೊಂಡು ಬರ್ತಿತ್ತು. ಕೈಗೆ ಬರುವಾತಾಗಿತ್ತು, ಹಾಗೆ ಸ್ವಲ್ಪ ಹರ್ಕೊಂಡು ಬಂದೆ. ಇದು ಮಾರನೇ ದಿನ ಪಿಂಕ್ ಇತ್ತಲ್ಲ, ಸರಿ ಪಿಂಕ್ ಸೀರೆ ತಂದ, ಸ್ವಲ್ಪ ಲೈಟ್ ಕಲರ್ ಪಿಂಕ್ ಇತ್ತು. ಅದು ಮುಗಿಸೋದ್ರಿಂದ ಲಕ್ಷ್ಮಿ ಹೋದು ನಾನು ನಮ್ಮ ಸರಸ್ವತಿ ನಮ್ಮ ಮಹಿರು ಕೂಡಿ ಅಲ್ಲಿ ದುರ್ಗಾದೇವಿ ಮಂದಿರ ಇತ್ತು. ದುರ್ಗಾದೇವಿ ಅವತ್ತು ಉಡಿ ತುಂಬ ಹರಿದ್ರು. ಅಲ್ಲೆಲ್ಲ ಹೋಗಿ ದೇವಿ ದರ್ಶನ ತೊಗೊಂಡು ಅನ್ನಪ್ರಸಾದ ಇತ್ತು, ಉಡಿ ತುಂಬ ಕಾರ್ಯಕ್ರಮ ಇತ್ತು. ಅಲ್ಲೆಲ್ಲ ಹೋಗಿ ಮಾಡ್ಕೊಂಡು ದುರ್ಗಾದೇವಿ ಎಣ್ಣೆ ಹಾಕಿ ಎಲ್ಲ ದೇವರಿಗೆ ಎಣ್ಣೆ ಹಾಕಿ ಒಂದು ಸಂಸ್ಥೆಗೆ ಹೋಗ್ತಿರ್ತೀನಿ. ಸಿಟಿ ಇರುತ್ತವಾಗ ನಾನು ಸ್ಕೂಲ್ ಹೋಗ್ತಿದ್ದೀನಿ. ಅವತ್ತಲ್ಲಿ ಬಂದು ಉಡಿ ತುಂಬ್ಕೊಂಡು ಎಲ್ಲರೂ ಉಡಿ ತುಂಬತ್ತಿದ್ರು. ನಾವು ಅವ್ರಿಗೆ ಉಡಿ ತುಂಬಿದ್ದು. ಅಲ್ಲೆಲ್ಲ ಇಟ್ಟಿದ್ರು ಅರಿಶಿನ ಕುಂಕುಮ
ಜಂಪರ್ ಪೀಸ್ ಎಲ್ಲ ಇಟ್ಟಿದ್ರು. ನಾವು ತುಂಬ್ಕೊಳ್ದೆ ಒಬ್ರಿಗೊಬ್ರು ತುಂಬೋದ ಬರೋದ ಮನೆಗೆ. ಆಮೇಲೆ ಅನ್ನ ಪ್ರಸಾದ ಇತ್ತು. ನಾವು ಅನ್ನ ಸಾರ ಸಜ್ಕ ಸಿರಾ ಇತ್ತು. ನಾನು ಮೈರಿ ಮತ್ತು ಸರಸ್ವತಿ ಊಟ ಮಾಡಿ ಅವತ್ತು ಬಂದು ಮೈರಿ ಬೇಡ ಹಿಡಿಯೋಣ ಅಂತೇಳಿ. ಇನ್ನು ಕೊನೆಯ ದಿನ ಇದು ನವರಾತ್ರಿ 15 ದಿನ. ಅವತ್ತು ಉಡಿ ತುಂಬಿ ನಾನು ಎಲ್ಲರಿಗೆ ಒಂದು 5 ಜನಕ್ಕೆ ಜಂಪರ್ ಪೀಸ್ ಅದು. ಇವತ್ತು ಇಲ್ಲಿಗೆ 9 ದಿನ ಈ ಒಂದು ಕಾರ್ಯಕ್ರಮ ಮುಗೀತು. ಉಡಿ ತುಂಬಿದ್ದೀವಿ, ದರ್ಶನ ತೊಗೊಂಡು ಬನ್ನಿ. ಇಲ್ಲಿ ಇವರಿಗೆಲ್ಲ ಉಡಿ ತುಂಬತ್ತೀನಿ. ಉಡಿ ತುಂಬಿದ್ದೇನು ವಿಡಿಯೋ ಮಾಡಿಲ್ಲ, ಹಾಗೆ ಒಂದು ಕ್ಲಿಪ್ಪಿಂಗ್ ಹಾಕೀನಿ ನೋಡಿರಿ. ಹೇಗೆ ಅನಿಸ್ತಾ ನನ್ನ ವಿಡಿಯೋ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಾಚಿಂಗ್ ಫಾರ್ ಥ್ಯಾಂಕ್ ಯು.